ಪ್ರಾಣೇಶ್ವರಿ ನಿನ್ನೊಡನೆ ನಾನೊಡನೆ ನಮ್ಮ ರೋಗನದ ಆಹಾಕಾರದಿಂದ ಈ ಜಗತ್ತಿನ ಸೃಷ್ಟಿಯನ್ನು ದ್ರವಿಸುವಂತೆ ಮಾಡೋಣ. ನಿನ್ನ ವೀರಪುತ್ರನು ನನ್ನ ಏಕಮಾತ್ರ ಅಧಿಪತಿಯು ಇಂದಿನ ಯುದ್ಧದಲ್ಲಿ ಹತನಾದನು. ದೌರ್ಭಾಗ್ಯನಾದ ನಾನೇ ಅವರ ರಕ್ಷಣೆಗಾಗಿ ಕಿರುಬೆಳೆತ್ತಲೂ ಶಕ್ತನಾಗಲಿಲ್ಲ. ಪರಮೇಶ್ವರ, ನನ್ನ ಗಾಂಧೀವದ ಕೌಶಲ್ಯವಿಂದೇನಾಯಿತು? ನನ್ನ ಯಾವ ಪಾಪಕ್ಕಾಗ ಸೈನ್ಯವಿಗಿಂತ ವರವನ್ನು ಕೊಟ್ಟೆ? ಸ್ಥಿರನಾಗೋರ್ಜುನ, ಈಗ ಅದಲ್ಲವಲ್ಲವು ಈ ದೌರ್ಬಲ್ಯ ತಿಳಿಸಬಹುದು. ದೌರ್ಬಲ್ಯ ಮಾನವನ ದುಃಖವನ್ನು ಅಷ್ಟೊಂದು ಸಹಿಸಲು ಹೇಗೆ ಸಾಧ್ಯ ವಾಸುದೇವ? ಕಣ್ಣುಗಳನ್ನು ಮರುಭೂಮಿಯಂತೆ ನಿರ್ಜಲವಾಗಿ ಮಾಡಿ ಹೃದಯದಲ್ಲಿ ಹಿಮರಾಶಿಯನ್ನು ತುಂಬಿ ವಜ್ರಮುಷ್ಟಿಯಿಂದ ದುಃಖವನ್ನು ಅಡಗಿಸಿದರು. ತನ್ನ ಆಸ್ಪದ ವೇಗವನ್ನು ಅದನ್ನು ಒಂದೊಂದು ನಿಟ್ಟಿಸಲು ಆಸ್ಪದ ವೇಗವನ್ನು ಪ್ರಕಟಿಸುವುದು. ನೋಡು ನೋಡು ಆ ದುಃಖ ದೇವತೆ ಮೂರ್ತಿವಂತಹ ಸ್ವರೂಪವನ್ನ. ಬಳಿಕ ನನ್ನಂತೂ ಸ್ಥಿರವಾಗುವಂತೆ ಹೇಳು. ಸ್ವರ್ಗದ ಉಚ್ಚಾಸದಲ್ಲಿ ಕುಳಿತು ಕಣ್ಣುಗಳಿಂದ ನನ್ನನ್ನು ನೋಡುವ ಅಯ್ಯೋ, ಇದನ್ನು ನೋಡುವ ನನ್ನ ಕಣ್ಣುಗಳು ಹಿಂಗಿ ಹೋಗಬೇಕೆ? ಸಹಿಸಲಾರೆನು ಈ ಬೆಗೆಯನ್ನ. ಈ ಸಂಕಟದಿಂದ ಉದ್ಧಾರವಾಗುವ ಎಲ್ಲಿಲ್ಲವೋ ವಾಸುದೇವ. ಬರುವ ವರ್ಷದಲ್ಲಿ ಒಂದು ವಿಕಟತರವಾದ ಆಹಾರವಿದೆ. ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ. ಕೇಳಿರಿ ಪಾಪ ವೀರರು. ಅಭಿಮನ್ಯುವಿನ ಮರಣಕ್ಕೆ ಕಾರಣವಾದ ಸೈನ್ಯವನನ್ನು ನಾಳೆ ಸೂರ್ಯನು ಪಶ್ಚಿಮಾವಧಿಯಲ್ಲಿ ಮುಳುಗುವುದರೊಳಗಾಗಿ ಸಂಹರಿಸನು. ಯಕ್ಷ ರಾಕ್ಷಸರಾದಿಯಾಗಿ ಅವರನ್ನು ಯಾರು ಅವರನ್ನು ಉಳಿಸಲಾರರು. ಇಂದ್ರನು ವಜ್ರಾಯುಧನ ಅಡ್ಡ ಬಿಟ್ಟರು. ಸ್ವಯಂ ಪಾರ್ವತಿ ಪತಿಯು ಶೂರ ಪಾಣಿಯಾಗಿ ನನ್ನ ಎದುರಿಗೆ ನಿಂತರು. ಅರ್ಜುನನು ತನ್ನ